ಸ್ನೇಹಿತರೆ ನಮಸ್ತೆ. ಕೂರ್ಬಸ್ ಡಿಜಿಟಲ್ ಮೀಡಿಯಾಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಮದುವೆ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲಿ ಬರುವಂತಹ ಒಂದು ಅಮೂಲ್ಯ ಘಳಿಗೆ ಅದು. ಅದನ್ನ ಅನುಭವಿಸಿಯೇ ತೀರ್ಬೇಕು ಹೊರತು ಅದನ್ನ ನಾವು ವಿವರಿಸೋದಕ್ಕೆ ಸಾಧ್ಯ ಇಲ್ಲ. ಆಕೆ ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಜೀವನಕ್ಕೆ ಕಾಲಿಡಬೇಕಾಗಿತ್ತು. ಸಪ್ತಪದಿ ತುಳಿದು ಹೊಸ ಮನೆಗೆ ಸೊಸೆಯಾಗಿ ಹೋಗ್ಬೇಕಾಗಿತ್ತು. ಆದ್ರೆ ಆಕೆಯ ಪರಿಚಿತನೊಬ್ಬ ಮಾಡಿದಂತಹ ಆ ಕೆಲಸದಿಂದಾಗಿ ಅವಳು ಮಾತ್ರವಲ್ಲ, ಆಕೆಯ ತಂದೆ ತಾಯಿ ಒಟ್ಟು 3 ಜನ ಪ್ರಾಣ ಬಿಡುವಂತೆ ಆಗಿದೆ. ಪ್ರಾಣ ಬಿಟ್ಟಿದ್ದಾರೆ. ಇದು ಎಷ್ಟು ಸರಿನೋ ಎಷ್ಟು ತಪ್ಪೋ ಗೊತ್ತಿಲ್ಲ. ಅದು ಎಲ್ಲಿ ಆಗಿರೋದು ಏನು ಎತ್ತಂತೆಲ್ಲ ಹೇಳ್ತೇನೆ. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ನೋಡ್ತಾ ಇದ್ರೆ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ನಲ್ಲೂ ಕೂಡ ನಮ್ಮ ಚಾನಲ್ ಅಕೌಂಟ್ ಇದೆ, ಅಲ್ಲೂ ಕೂಡ ನಮ್ಮನ್ನ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಸ್ನೇಹಿತರೆ, ಈ ಘಟನೆ ಆಗಿರೋದು ನಮ್ಮದೇ ಕರ್ನಾಟಕ ರಾಜ್ಯದ ನಮ್ಮ ಪಕ್ಕದ ಮೈಸೂರು ಜಿಲ್ಲೆಯಲ್ಲಿ. ಸಣ್ಣ ಕುಟುಂಬ, ಅಪ್ಪ ಅಮ್ಮ ಮಗಳು ವಾಸ ಇದ್ದಂತಹ ಕುಟುಂಬ. ಆಕೆಗೆ ಮದುವೆ ಮಾಡೋದಕ್ಕೆ ಮನೆಯವರೆಲ್ಲ ಮುಂದಾಗಿದ್ರು. ಅದಕ್ಕೆ ಬೇಕಾದಂತಹ ವ್ಯವಸ್ಥೆ ಆಗಿತ್ತು. ನಿಶ್ಚಿತಾರ್ಥ ಕೂಡ ಆಗಿತ್ತು ಯುವಕನ ಜೊತೆಗೆ. ಇನ್ನು ಕೆಲವೇ ದಿನಗಳಲ್ಲಿ ಮದುವೆ ಕೂಡ ಆಗ್ಬೇಕಾಗಿತ್ತು. ಜೊತೆಗೆ ಮದುವೆ ಆಗ್ತಾ ಇದೆ. ಜೊತೆಗೆ ಒಂದು ಹೊಸ ಮನೆ ಇದ್ರೆ ಹೊಸ ಕಳೆ ಅನ್ನೋ ನಿಟ್ಟಿನಲ್ಲಿ ಮನೆಯನ್ನು ಕೂಡ ಹೊಸದಾಗಿ ಕಟ್ಕೊಂಡಿದ್ರು. ಎಲ್ಲವಾಗಿದ್ರೆ ಎಲ್ರು ಮದುವೆಗೆ ಬೇಕಾದಂತಹ ತಯಾರಿಯಲ್ಲಿ ಆ ಖುಷಿಯಲ್ಲಿ ಸಂಭ್ರಮದಲ್ಲಿ ಇರ್ಬೇಕಾಗಿತ್ತು. ಈಗ ಸದ್ಯಕ್ಕೆ ಸೂತಕದ ವಾತಾವರಣ ಅಲ್ಲಿ ಆ ಮನೆಯಲ್ಲಿ ಮಾತ್ರ ಅಲ್ಲ, ಸುತ್ತಮುತ್ತ ಮನೆಯ ಸುತ್ತಮುತ್ತ ಜೊತೆಗೆ ಗ್ರಾಮದಲ್ಲಿ ಬಂದೊದಗಿದೆ. ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಕೆಂಪಯ್ಯನ ಹುಂಡಿಯಲ್ಲಿ ಆಗಿರುವಂತಹ ಬಹಳ ಮನಮಿಡಿಯುವಂತಹ ಘಟನೆ, ಹೃದಯ ವಿದ್ರಾವಕ ಘಟನೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಎಂಥವ್ರಿಗೂ ಕೂಡ ನೋವಾಗುತ್ತೆ. ಒಂದು ಸಂಭ್ರಮದ ವಾತಾವರಣ, ವಿಶೇಷವಾಗಿ ಒಂದು ಮದುವೆಯ ಸಂಭ್ರಮ ಇರ್ಬೇಕಾದಂತಹ ಮನೆಯಲ್ಲಿ ಸೂತಕದ ವಾತಾವರಣ ಬರುತ್ತೆ ಅಂತ ಹೇಳಿದ್ರೆ ಬಹಳ ಕಾಡುತ್ತೆ ಪ್ರತಿಯೊಬ್ಬರ ಮನಸ್ಸನ್ನು ಕೂಡ. ಆಕೆ ಹೆಸರು ರಕ್ಷಿತಾ. ತಂದೆ ಶಿವಣ್ಣ, ತಾಯಿ ನಾಗರತ್ನ. ರಕ್ಷಿತಾಳಿಗೆ ಮದುವೆಗೆ ಸಿದ್ಧತೆಯನ್ನ ಮಾಡಿಕೊಂಡಿದ್ರು. ಹುಡುಗನ ನೋಡಿ ಆಗಿತ್ತು, ಎಂಗೇಜ್ಮೆಂಟ್ ಕೂಡ ಆಗಿತ್ತು. ಇನ್ ಕೆಲವು ದಿನಗಳಲ್ಲಿ ಮದುವೆಗೆ ಬೇಕಾದಂತಹ ಸಿದ್ಧತೆಗಳನ್ನ ಎಲ್ಲವನ್ನು ಕೂಡ ಮಾಡಿಕೊಳ್ತಾ ಇದ್ರು. ಈ ಮಧ್ಯದಲ್ಲಿ ಉಲ್ಲಾಸ್ ಗೌಡ ಅನ್ನುವಂಥವನೊಬ್ಬ ಬಂದು ವಿಕೃತಿಯನ್ನ ಮೆರಿತಾನೆ. ಆತ ಯಾರು ಅಂತಂದ್ರೆ ಈಕೆಗೆ ರಕ್ಷಿತನಿಗೆ ಪರಿಚಯ ಇರುವಂತವನು. ಮದುವೆ ವಿಷಯ ಅವನಿಗೂ ಕೂಡ ಗೊತ್ತಾಗಿರುತ್ತೆ. ಸುಮ್ಮನೆ ಇರ್ಬೇಕು ತಾನೆ, ಪರಿಚಯಸ್ಥರು ಅಂದ್ರೆ ಮದುವೆಗೆ ಬರ್ಬೇಕು, ವಿಶ್ ಮಾಡ್ಬೇಕು, ಹೋಗ್ಬೇಕು. ಮದುವೆ ಸಂಭ್ರಮದಲ್ಲಿ ನಾವು ಕೂಡ ಭಾಗಿಯಾಗ್ಬೇಕು. ಅದು ಬಿಟ್ಟು ಈತ ಮಾಡೋದೇನು? ಈ ಇವರಿಬ್ಬರ ನಡುವೆ ಅದೇನು ಸಂಭಾಷಣೆ ನಡೆದಿತ್ತೋ ಗೊತ್ತಿಲ್ಲ. ಮೊಬೈಲ್ ನಲ್ಲಿ ಪರಸ್ಪರ ಮೆಸೇಜ್ಗಳು, ಫೋಟೋಸ್ಗಳನ್ನ ಶೇರ್ ಮಾಡ್ಕೊಂಡಿದ್ರು. ಯಾವ ಉದ್ದೇಶಕ್ಕೆ ಶೇರ್ ಮಾಡ್ಕೊಂಡಿದ್ರೋ ಗೊತ್ತಿಲ್ಲ ಖಂಡಿತವಾಗೂ. ಅದು ಪೊಲೀಸ್ ತನಿಖೆಯಲ್ಲ ಅಷ್ಟೇ ಬರ್ಬೇಕಾಗಿರುತ್ತೆ. ಪರಸ್ಪರ ಪರಿಚಯದ ಆಚೆಗಿನ ಸಂಬಂಧ ಏನಿತ್ತು ಅನ್ನೋದು ಕೂಡ ಗೊತ್ತಿಲ್ಲ. ಏನು ಗೊತ್ತಿಲ್ಲದ ನಾವು ಕೂಡ ಹೇಳೋದಕ್ಕೆ ಹೋಗ್ಬಾರ್ದು. ಹಾಗಾಗಿ ಈ ವಿಷಯದಲ್ಲಿ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಆಕ್ಚುಲಿ ಆಗಿದೆ ಏನಂತ ಹೇಳಿದ್ರೆ, ಈ ಉಲ್ಲಾಸ್ ಗೌಡ ಅನ್ನೋನಿದಾನಲ್ಲ, ಆತ ಏನ್ ಮಾಡಿದ್ದಾನೆ, ಇವರಿಬ್ಬರ ನಡುವೆ ಏನು ಕಾನ್ವರ್ಸೇಷನ್ ಆಗಿತ್ತು, ಏನು ಫೋಟೋಗಳನ್ನೆಲ್ಲ ಶೇರ್ ಮಾಡ್ಕೊಂಡಿದ್ರು, ಆ ಸ್ಕ್ರೀನ್ ಶಾಟ್ ಅನ್ನ ಇಟ್ಕೊಂಡು ಈ ರಕ್ಷಿತಾಳಿಗೆ ಎಂಗೇಜ್ಮೆಂಟ್ ಆಗಿತ್ತಲ್ಲ, ಅವರ ಕುಟುಂಬದವರಿಗೆ, ಆ ಯುವಕನಿಗೆ ಈತ ಅದನ್ನೆಲ್ಲ ಕಳಿಸಿದ್ದಾನಂತೆ. ಸಹಜವಾಗಿ ಮದುವೆ ಆಗ್ತಾ ಇದ್ದಾನೆ ಅಂತ ಹೇಳಿದ್ರೆ ಇನ್ನೊಬ್ಬ ಯಾರೋ ನನಗೆ ಸ್ಕ್ರೀನ್ ಶಾಟ್ ಗಳನ್ನ ಕಳಿಸ್ತಾನೆ, ಅವರ ಪರ್ಸನಲ್ ಕಾನ್ವರ್ಸೇಷನ್ ಎಲ್ಲ ಕಳಿಸ್ತಾನೆ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಒಂದು ರೀತಿ ಭಾವನೆ ಮೂಡುತ್ತೆ. ಜೊತೆಗೆ ಸಹಜ ಆತಂಕ ಒಳಗಾಗುತ್ತೆ. ಅದನ್ನ ಹೆಚ್ಚು ವಿವರಿಸಿ ಹೇಳ್ಬೇಕಂತ ಅಗತ್ಯ ಇಲ್ಲ. ನೀವೆಲ್ಲರೂ ಅರ್ಥ ಮಾಡ್ಕೊಳ್ಬಹುದು. ಈಗ ಒಬ್ಬರನ್ನ ಮದುವೆ ಆಗ್ತಿದ್ದೀನಿ ಅಂತ ಹೇಳಿದ್ರೆ ಈ ಪರಸ್ಪರ ಇನ್ನೊಬ್ಬರ ಜೊತೆಗೆ ಏನು ಮೆಸೇಜಸ್ ಅನ್ನ ಶೇರ್ ಮಾಡ್ಕೊಂಡಿರ್ತಾರೆ, ಅದನ್ನ ಈ ಮದುವೆ ಆಗೋದವರಿಗೆ ಸಿಕ್ಕಿದ್ರೆ, ಸಪೋಸ್ ಈ ಹುಡುಗಿಗೆ ಆತ ಇನ್ನೊಬ್ಬರ ಜೊತೆಗೆ ಏನೋ ಮೆಸೇಜ್ ಮಾಡಿದ್ರೆ ಇವಳಿಗೆ ಸಿಕ್ಕಿದ್ರೆ ಏನಾಗಿರ್ಬೇಡ. ಅದೇ ರೀತಿ ಈಕೆ ಮೆಸೇಜ್ ಮಾಡೋದಂತ ವಿಚಾರ ಅಲ್ಲಿ ಅವನಿಗೆ ತಲುಪಿದೆ. ಆತ ಇವರಿಗೆ ಏನು ಹೇಳಿದ್ದಾನೋ ಗೊತ್ತಿಲ್ಲ. ಆತ ಹೇಳದೆ ಇವರಿಗೆ ಗೊತ್ತಾಗ್ಲಿಕ್ಕೆ ಚಾನ್ಸ್ ಇಲ್ಲ. ಜೊತೆಗೆ ಆತ ಬ್ಲಾಕ್ ಮೇಲ್ ಕೂಡ ಮಾಡ್ತಾ ಇದ್ದಾನ ಅಂತ ವಿಚಾರ ಹೇಗೆ ಗೊತ್ತಾಯ್ತು ಅಂತ ಹೇಳಿದ್ರೆ, ಅವರು ಡೆತ್ ನೋಟ್ ಅನ್ನ ಬರೆದು, ಮೂವರು ಕೂಡ ಡೆತ್ ನೋಟ್ ಅನ್ನ ಬರೆದು ಪ್ರಾಣ ಬಿಟ್ಟಿದ್ದಾರೆ. ಅದು ಆ ಹೊಸ ಮನೆಯಲ್ಲೇ. ಆ ಡೆತ್ ನೋಟ್ ಕೂಡ ತುಂಬಾನೇ ವೈರಲ್ ಆಗ್ತಾ ಇದೆ. ಅದು ಏನಿದೆ ಅನ್ನೋದನ್ನ ನಾನು ನಿಮಗೆ ಮೆನ್ಷನ್ ಮಾಡಿ ಹೇಳ್ತೇನೆ. ಮೂವರ ಹೆಸರನ್ನ ಬರೆದು ಮನೆಯಲ್ಲೇ ವಿಷ ಸೇವನೆ ಮಾಡಿ ಕೊನೆ ಹೆಸರು ಎಳೆದಿದ್ದಾರೆ. ನಾನು ರಕ್ಷಿತ, ನನಗೆ ಉಲ್ಲಾಸ್ ಗೌಡ ಎಂಬುವನು ತುಂಬಾ ಮಾನಸಿಕವಾಗಿ ಚಿತ್ರಹಿಂಸೆ ಕೊಡ್ತಾ ಇದ್ದಾನೆ. ನಾನು ಮಾಡಿದ ಮೆಸೇಜ್ ಮತ್ತು ಫೋಟೋಗಳನ್ನ ಇಟ್ಕೊಂಡು ನನಗೆ ಮತ್ತು ನನ್ನ ಕುಟುಂಬಕ್ಕೆ ತುಂಬಾ ತೊಂದರೆ ಕೊಡ್ತಾ ಇದ್ದಾನೆ. ಈ ಹಿಂದೆ
ಈ ಹಿಂಸೆ ತಾಳಲಾರದೆ ನಾನು ಮತ್ತು ನನ್ನ ಅಪ್ಪ ಅಮ್ಮ ಸಾವಿಗೆ ಶರಣಗಳು ನಿರ್ಧರಿಸಿದ್ದೇವೆ. ನನಗೆ ಮದುವೆ ಸೆಟ್ ಆಗಿದೆ. ಆ ಹುಡುಗನಿಗೆ ಸಹಾಯಧನೆಲ್ಲ ತೋರಿಸಿ ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ. ತುಂಬಾ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ದಾನೆ. ನಮ್ಮ ಸಾವಿಗೆ ಕಾರಣ ಉಲ್ಲಾಸ್ ಗೌಡ. ಈತನಿಗೆ ಶಿಕ್ಷೆಯಾಗಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ದಯಮಾಡಿ ನಮ್ಮ 3 ಜನರ ಸಾವಿಗೆ ನ್ಯಾಯ ಕೊಡಿಸಿ. ನಮ್ಮ ಸಾವಿಗೆ ಕಾರಣ ಉಲ್ಲಾಸ್ ಗೌಡ ಅಂತ ಮೆನ್ಷನ್ ಮಾಡಿದರೆ, ಜೊತೆಗೆ ಮುಂದುವರೆದು ನಮ್ಮ ಸಾವು ನಮ್ಮ ಹೊಸ ಮನೆಯಲ್ಲಿ, ಅಂದ್ರೆ ನಾವು ಹೊಸ ಮನೆಯಲ್ಲಿ ನಮ್ಮ ಸಾವಾಗ್ತಾ ಇದೆ. ನನ್ನ ಮನೆ ಗೃಹ ಪ್ರವೇಶವನ್ನ ನಿಲ್ಲಿಸ್ತಿದೀಯಾ? ನೀನು ನನ್ನ ಒಡ ಹುಟ್ಟಿದ ತಮ್ಮ ಅಂದುಕೊಂಡು ನಿನಗೆ ನಾನು ಅನ್ನ ಹಾಕಿದ್ದೆ, ಆದರೆ ನೀನು ದ್ರೋಹ ಮಾಡಿದ್ದೀಯಾ. ನಮ್ಮ ಸಾವಿನ ನಂತರ ನೀನು ನೆಮ್ಮದಿಯಾಗಿರಲು ಸಾಧ್ಯವಿಲ್ಲ. ಈಗಿನ ಸ್ಥಿತಿಲಿ ನೀನು ಏನು ಇಲ್ಲದೆ ಹೇಗಿದ್ದೀಯಾ, ಅದಕ್ಕಿನ್ನು ತುಂಬಾ ಕಷ್ಟಗಳನ್ನ ಅನುಭವಿಸ್ತೀಯ ನೋಡ್ಕೊ. ನಮ್ಮ ಸಾವಿನ ನಂತರ ಕೂಡ ನೀನು ನೆಮ್ಮದಿಯಾಗಿ ಇದ್ಕೊಂಡು ಜೀವನ ಮಾಡಲು ಸಾಧ್ಯವಿಲ್ಲ. ನಿನ್ನ ಜೀವನ ನಮ್ಮ ಸಾವಿನ ನಂತರ ಜೈಲಿನಲ್ಲಿ ತಿಳಿದುಕೋ. ನಮ್ಮ 3 ಜನರ ಸಾವಿಗೆ ಉಲ್ಲಾಸ್ ಗೌಡ ಕಾರಣ ಅಂತ ಈ ಪತ್ರದಲ್ಲಿ ಮೆನ್ಷನ್ ಮಾಡಿಕೊಂಡು ಪ್ರಾಣವನ್ನ ಬಿಟ್ಟಿದ್ದಾರೆ. ಈ ಸಾವೇ ಪರಿಹಾರವಾಗಿತ್ತ ಗೊತ್ತಿಲ್ಲ. ಅದನ್ನ ತೀರ್ಮಾನ ಮಾಡೋದಕ್ಕೆ ನೀವು ಯಾರು ಅಲ್ಲ. ಯಾಕಂತಂದ್ರೆ ಪ್ರಾಣ ಹೋಗಿ ಹೋಗಿ ಆಗಿದೆ. ಆದ್ರೆ ಯೋಚನೆ ಮಾಡ್ಬೇಕಾಗಿದೆ, ಇದಕ್ಕೆ ಬೇರೆ ಏನೋ ಪರಿಹಾರ ಮಾಡ್ಬೋದಿತ್ತು. ಪೊಲೀಸ್ ಠಾಣೆ ಇತ್ತು, ಪೊಲೀಸ್ ವ್ಯವಸ್ಥೆ ಮೂಲಕ, ಕಾನೂನಿನ ಮೂಲಕ ಆತನಿಗೆ ಬಿಸಿ ಮುಟ್ಟಿಸಿ ಏನು ಮಾಡ್ಬೇಕು ಅದನ್ನ ಮಾಡುವಂತಹ ಅವಕಾಶ ಇತ್ತು. ಆದ್ರೆ ಈ ರೀತಿಯ ತೀರ್ಮಾನಕ್ಕೆ ಯಾಕಾಗಿ ಬಂದ್ರೋ ಗೊತ್ತಿಲ್ಲ. ಹಿರಿಯ ತಂದೆ ತಾಯಿ ಹೆತ್ತು ಹೊತ್ತು ಮಗಳನ್ನ ಬೆಳೆಸಿರ್ತಾರೆ. ಆ ಮಗಳ ಜೊತೆಗೆ ಮಗಳ ಭವಿಷ್ಯದ ಬಗ್ಗೆ ಕನಸನ್ನ ಹೊತ್ತು ಆಕೆಯ ಮದುವೆಗೆ ಮಾಡಬೇಕು ಅನ್ನೋಂತ ಎಂತ ತಂದೆ ತಾಯಿ ಆದ್ರೂ ಕೂಡ ಖುಷಿಯ ಕ್ಷಣವೇ ಅದು. ತನ್ನ ಮಗಳಿಗೆ, ವಯಸ್ಸಿಗೆ ಬಂದ ಮಗಳಿಗೆ ಮದುವೆ ಮಾಡೋದು, ಹೊಸ ಮನೆಗೆ ಕಳಿಸ್ಕೊಡುವಂತಹ ಆ ಒಂದು ಖುಷಿಯಲ್ಲಿ ಇದ್ದಿರ್ತಾರೆ. ಅವ್ರು ಯಾಕೆ ಇಂತಹ ಒಂದು ಕೆಟ್ಟ ನಿರ್ಧಾರಕ್ಕೆ ಬಂದ್ರೋ ಗೊತ್ತಿಲ್ಲ. ಮಗಳ ಜೊತೆಗೆ ಸೇರಿ ಪ್ರಾಣ ಬಿಡುವಂತಹ ನಿರ್ಧಾರಕ್ಕೆ ಬಂದ್ರೋ ಗೊತ್ತಿಲ್ಲ. ಒಂದು ವೇಳೆ ಅಷ್ಟರ ಮಟ್ಟಿಗೆ ಹಿಂಸೆ ಕೊಟ್ಟಿದ್ದಾನ, ಅದು ಕೂಡ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಒಂದೇ ಮನೆಯಲ್ಲಿ 3 ಕೂಡ ಪಾಯ್ಸನ್ ತಕೊಂಡು ಮೃತಪಡೋದು ಅಂತ ಹೇಳಿದ್ರೆ ಬಹಳ ನೋವಾಗುತ್ತೆ ಇಂಥ ವಿಚಾರಗಳನ್ನ ಹೇಳುವಾಗ. ಯಾಕಂತ ಹೇಳಿದ್ರೆ ಜೀವನ ಎಂತೆಂದೋ ಕಷ್ಟದ ಜೀವನಗಳನ್ನ ಕಂಡು, ಕೃಷಿ ಮಾಡ್ಕೊಂಡು, ಕೂಲಿ ಮಾಡ್ಕೊಂಡು ಮಕ್ಕಳ ಓದಿಸಿರ್ತಾರೆ. ಅವ್ರು ಕೂಡ ತಮ್ಮ ಜೀವನವನ್ನು ಕಟ್ಕೊಂಡಿರ್ತಾರೆ, ಹೊಸ ಮನೆಯನ್ನ ಕಟ್ಟಿರ್ತಾರೆ, ಹೊಸ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿರ್ತಾರೆ, ಮಗಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿರ್ತಾರೆ, ಮದುವೆ ಬಗ್ಗೆ ಬೇರೆ ಬೇರೆ ಕನಸುಗಳನ್ನ ಕಂಡಿರ್ತಾರೆ. ಊರವ್ರನ್ನೆಲ್ಲ ಸೇರಿಸ್ಬೇಕು, ಒಟ್ಟಿಗೆ ಒಂದು ಊಟವನ್ನ ಹಾಕಿ ಮದುವೆ ಸಂಭ್ರಮವನ್ನ ಕಣ್ತುಂಬಿಕೊಳ್ಬೇಕು ಅಂತ. ಆ ಸಂಭ್ರಮದ ಜೊತೆಗೆ ಈ ಹೊಸ ಮನೆಯ ಗೃಹ ಪ್ರವೇಶವನ್ನು ಮಾಡ್ಬೇಕು ಅನ್ನೋದ್ರ ನಿಟ್ಟಲ್ಲಿ ಕೂಡ ಯೋಚನೆ ಮಾಡಿದ್ರಂತೆ. ಹಾಗಾಗಿ ಆ ಯಾವ ಸಂಭ್ರಮವನ್ನು ಕೂಡ ನೋಡದೆ ಅವರು ಪ್ರಾಣ ಬಿಟ್ಟಿರೋದು ನಿಜಕ್ಕೂ ದುರಂತ. ಪೊಲೀಸ್ ಇಲಾಖೆ ಇದನ್ನ ಇಟ್ಕೊಂಡು ತನಿಖೆ ಮಾಡ್ಬೇಕಾಗುತ್ತೆ. ಜೊತೆಗೆ ಈ ರೀತಿಯಾಗಿ ಬ್ಲಾಕ್ ಮೇಲ್ ಮಾಡೋರಿಗೆ ಒಂದು ಪಾಠವನ್ನ ಕಲಿಸ್ಬೇಕಾಗುತ್ತೆ. ಇದು ಕೇವಲ ಈಗ ಹೊರಬಂದಂತಹ ಪ್ರಕರಣ. ಇದ್ರ ಆಚೆಗೆ ಅನೇಕ ಇತ್ತೀಚಿನ ಈ ಡಿಜಿಟಲ್ ಮೀಡಿಯಾ ಯುಗದಲ್ಲಿ ಯಾರ್ಯಾರೋ ಕಾನ್ವರ್ಸೇಷನ್ ಮಾಡಿರೋದನ್ನ, ಪರ್ಸನಲ್ ಆಗಿ ವಿಚಾರ ವಿನಿಮಯ ಮಾಡಿಕೊಂಡಿದ್ದನ್ನ ಸ್ಕ್ರೀನ್ ಶಾಟ್ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡೋದು, ಯಾವುದೋ ಒಂದು ನಂಬಿಕೆ ಮೇಲೆ, ಸ್ನೇಹದ ಮೇಲೆ, ಆತ್ಮೀಯತೆ ಮೇಲೆ ಮಾತಾಡ್ಕೊಂಡಿರ್ತಾರೆ, ಅಥವಾ ವಿಚಾರಗಳನ್ನ ಶೇರ್ ಮಾಡ್ಕೊಂಡಿರ್ತಾರೆ. ಅದನ್ನೇ ವೀಕ್ನೆಸ್ ಅಂದ್ಕೊಂಡು ಅದನ್ನೇ ಶೇರ್ ಮಾಡ್ಕೊಂಡು ಅದನ್ನೇ ಕೆಟ್ಟ ರೀತಿಯಲ್ಲಿ ಈ ರೀತಿಯಾಗಿ ಬಳಕೆ ಮಾಡ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕೂಡ ಯೋಚನೆ ಮಾಡ್ಬೇಕಾಗುತ್ತೆ. ಇಂಥ ಅನೇಕ ಪ್ರಕರಣಗಳು ಬರ್ತಾ ಇರ್ತವೆ. ಅಂಥವುಗಳಿಗೆಲ್ಲ ಒಂದು ಫುಲ್ ಸ್ಟಾಪ್ ಬೀಳ್ಬೇಕು ಅಂದ್ರೆ ಏನಾದ್ರೂ ಒಂದು ಕ್ರಮ ಆಗ್ಬೇಕು, ಆಕ್ಷನ್ ಆಗ್ಬೇಕಾಗುತ್ತೆ. ಪೊಲೀಸ್ ಇಲಾಖೆ, ನಮ್ಮ ನ್ಯಾಯಾಂಗ ವ್ಯವಸ್ಥೆ ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಬೇಕು. ಗೊತ್ತಿಲ್ಲ ಏನಾಗುತ್ತೆ ಅಂತ. ಸದ್ಯಕ್ಕೆ ಮೈಸೂರಿನಲ್ಲಿ ಆಗಿರುವಂತಹ ಘಟನೆ ಇದು. ವರುಣ ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ತನಿಖೆನವರೇ ಮಾಡ್ಬೇಕಾಗುತ್ತೆ. ನ್ಯಾಯ ಅಂತೂ ಯಾವ ರೀತಿ ಸಿಗುತ್ತೋ ಗೊತ್ತಿಲ್ಲ. ಆದ್ರೆ 3 ಹೋಗಿದ್ದಾರೆ. ತೀರ್ಮಾನ ಪೊಲೀಸ್ ಇಲಾಖೆ ತನಿಖೆ ನಡೆಸಿ ಏನಾದ್ರೂ ಒಂದು ಕನ್ಕ್ಲೂಷನ್ ಈ ಪ್ರಕರಣಕ್ಕೆ ಬರ್ಲಿ ಅಂತ ಹೇಳ್ತಾ ಕಂಟೆಂಟ್ ಮುಗಿಸ್ತಾ ಇದ್ದೇನೆ. ಮುಂದಿನ ಕಂಟೆಂಟ್ ನಲ್ಲಿ ಸಿಗೋಣ. ಎಲ್ಲರೂ ಕ್ಷೇಮವಾಗಿರಿ. ಧನ್ಯವಾದ.